ಆಯಿಲ್ ಪೈಪ್ ಬ್ಲಾಸ್ಟ್ ಆಗಿದ್ದಕ್ಕೆ ಗಾಡಿ ಚಾಲು ಇದ್ದಾಗ ಹೈಡ್ರೋಲಿಕ್ ಡೌನ್ ಆಗ ಅಂತ ಬಿಟ್ಟೈತ್ರಿ ಇವತ್ತ. ನಮಸ್ಕಾರಿಪ್ಪ ನಮ್ಮ ಕರ್ನಾಟಕ ಮಂದಿಗೆ, ನಾನು ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಲೋ ಮಾಡ್ಬಿಡುವ ಅಂತ ಬರೀ ಒಂದು HMT 3511 ಟ್ರ್ಯಾಕ್ಟರ್ ಬಂದೈತಿ. ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಕೆಲಸ ಐತಿನ ಹೈಡ್ರೋಲಿಕ್ ಅಂತೂ ಕಡೆಯಾಗ ತಕೊಂಡ್ಬಿಟ್ಟೇವಿ. ರಾಮ್ ಸಿಲಿಂಡರ್ ಯು ಪೈಪ್ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟೈತಿ. ಅದ್ರ ಸಂಬಂಧ ಗಾಡಿ ಚಾಲು ಇದ್ದಾಗ ಹೈಡ್ರೋಲಿಕ್ ಏಕ್ದಮ್ ಡೌನ್ ಆಗ ಅಂತ ಬಿಟ್ಟೈತಿ. ರಾಮ್ ಸಿಲಿಂಡರ್ ಪಿಸ್ಟನ್ ಅಂತೂ ಕಡೆಯಾಗ ತಕೊಂಡು ಪಿಸ್ಟನ್ ಆಯಿಲ್ ಅಂತೂ ಫುಲ್ ಬುಕ್ನಿ ಆಗಿ ಹೋಗ್ಬಿಟ್ಟವನ್ನ. ಹೈಡ್ರೋಲಿಕ್ ಫುಲ್ ರೈಸ್ ಮಾಡಿದಾಗ ಹೇಳಂತ ಹೈಡ್ರೋಲಿಕ್ ಪಂಪ್ ಕಡೆಯಾಗ ತಕೊಂಡ ಪಂಪ್ ಚೆಕ್ ಮಾಡತ್ಲೆ ಹೈಡ್ರೋಲಿಕ್ ಪಂಪ್ ಅಂತ ಹೋಗ್ಬಿಟ್ಟೈತಿ. ನಾವು ಹೊಸ ಹೈಡ್ರೋಲಿಕ್ ಪಂಪ್ ಹಾಕೋದಾಕೈತಿ. ಇನ್ನೊಂದ್ ಮೆಶಿ ಟ್ರ್ಯಾಕ್ಟರ್ ಬಂದೈತಿ. ಟ್ರ್ಯಾಕ್ಟರ್ ಇಂಜನ್ ಆಯಿಲ್ ಚೇಂಜ್ ಇತ್ತು. ಇಂಜನ್ ಆಯಿಲ್ ಅಂತೂ ಬಿಟ್ಟೇನೆ. ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಎಲ್ಲಾ ಕುಲ ಮಾಡ್ಯಾನ. ಹೊಸ ಇಂಜನ್ ಆಯಿಲ್ ತಗೊಂಬಂದಿದ್ರನ ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಎಲ್ಲಾ ಫಿಟ್ ಆಗಿಬಿಟ್ಟ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತಿ. HMT ಟ್ರ್ಯಾಕ್ಟರ್ ಹೊಸ ಜಾಯಿನ್ ಅಂತೂ ಬಂದ್ಬಿಟ್ಟ. ಮೊದಲಿನ ಹೈಡ್ರೋಲಿಕ್ ಪಂಪ್ ಹೋಗಿತ್ತ, ಹೊಸ ಹೈಡ್ರೋಲಿಕ್ ಪಂಪ್ ನು ತಗೊಂಡ್ಬಂದ್ಬಿಟ್ಟಾರ. ಇದೇ ಟ್ರ್ಯಾಕ್ಟರ್ ಇಂಜನ್ ಆಯಿಲ್ ಚೇಂಜ್ ಇತ್ತು. ಇಂಜನ್ ಆಯಿಲ್ ತಗೊಂಬಂದಾರ. ರಾಮ್ ಸಿಲಿಂಡರ್ ಪಿಸ್ಟನ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತಿನ. ಹೊಸ ಹೈಡ್ರೋಲಿಕ್ ಪಂಪ್ ಅಂತೂ ಫಿಟ್ ಮಾಡಕಂತೂ ಚಲೋ ಮಾಡ್ಬಿಟ್ಟಾರ ನಮ್ಮ ಬಾಸ್ ಅವರು. ಹೈಡ್ರೋಲಿಕ್ ಪಂಪ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತಿನ. ಗಾಡಿಯಾಗ ಫಿಟ್ ಮಾಡೋದು ಒಂದ ಹೈಡ್ರೋಲಿಕ್ ಪಂಪ್ ನು ಫಿಟ್ ಆಗಿಬಿಟ್ಟೈತಿನ. ಹೈಡ್ರೋಲಿಕ್ ಪಂಪಿನ ಆಯಿಲ್ ಪ್ರೆಷರ್ ಒಂದು ಚೆಕ್ ಮಾಡೋಣ. ಹೈಡ್ರೋಲಿಕ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತಿನ. ಗಾಡಿಯಾಗ ಒಂದು ಫಿಟ್ ಮಾಡೋದು ಒಂದ. ಗಾಡಿಯಾಗನು ಫಿಟ್ ಮಾಡಿಬಿಟ್ಟೇವಿ. ಗಾಡಿ ಚಲೋ ಮಾಡಿ ಚೆಕ್ ಮಾಡತ್ತೇವಿ. ಈಗಂತೂ ಹೆಡ್ಲಿಂಗ್ ಒಳಗ ಪಲ್ಟಿ ನಿಗಲ ಎಬ್ಸ ಅಂತ ಬಿಟ್ಟೈತಿ ನೋಡ್ರಿ. ಮೊದ್ಲು ಫುಲ್ ರೈಸ್ ಮಾಡದಾಗ ಎಬ್ಸ್ತಿತ್ತ. ಗಾಡಿ ಬಂದ್ ಮಾಡಿದ್ವಿ ಅಂದ್ರ ಆಟೋಮೆಟಿಕ್ ಡೌನ್ ಹಾಕಿತ್ತ. ಹಂಗ ಲಾಗ್ ಇಷ್ಟ ಲೈಕ್ ಅಂಡ್ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ದಾಗ ಸಿಗೋಣಂತ.